ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಗೋಧಿ ಹಿಟ್ಟನ್ನು ಬಳಸಿ ಗೋಧಿ ರವಾ ದೋಸೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲ್ಗೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ನಂತರ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕಿಕೊಳ್ಳಿ. ಈ ರವಾ ದೋಸೆ ತುಂಬಾ ರುಚಿಕರವಾಗಿರುತ್ತೆ, ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ, ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. 2 ಕಪ್ ಗೋಧಿ ಹಿಟ್ಟು ಹಾಕಿಕೊಂಡ ನಂತರ ಅರ್ಧ ಕಪ್ಪು ಚಿರೋಟಿ ರವೆ ಹಾಕಿಕೊಳ್ಳಿ. ಚಿರೋಟಿ ರವೆನ ಜರಡಿಗೆ ಹಿಡಿದ್ಬಿಟ್ಟು ಹಾಕೊತಾ ಇದ್ದೀವಿ, ಹುಳಗಿಳ ಏನಾದರೂ ಇದ್ದರೆ ಹೋಗುತ್ತೆ ಅಂತ. ನಂತರ ಒಂದು ಅರ್ಧಕ್ಕಿಂತ ಕಮ್ಮಿ 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿಕೊಂಡು ಗಂಟೆಲ್ದಂಗೆ ಚೆನ್ನಾಗಿ ಕಲಸಿ. ಇದು ಹೆಂಗೆ ಇರಬೇಕು ಅಂದರೆ ಬ್ಯಾಟರು ನಾವು ಮಜ್ಜಿಗೆ ಮಾಡ್ತೀವಲ್ವಾ ಆ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿನಲ್ಲಿ ಇರಬಾರ್ದು ಇದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕಿಕೊಂಡು ನೀರು ಚೆನ್ನಾಗಿ ಹಾಕ್ಕೊಂಡು ಗಂಟೆಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಗಂಟೆ ಇರಬಾರ್ದು, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಚೂರು ಗಂಟೆ ಇರಬಾರ್ದು, ಆವಾಗಲೇ ದೋಸೆ ತುಂಬ ಚೆನ್ನಾಗಿ ಬರೋದು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನೈಟಲ್ಲಿ ಲೈಟಾಗಿ ಊಟ ಮಾಡಬೇಕು ಅಂತ ಅಂದಾಗ ಈ ಥರ ಟ್ರೈ ಮಾಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಆವಾಗಲೇ ಈ ರವಾ ದೋಸೆ ತುಂಬ ರುಚಿಯಾಗಿ ಬರೋದು, ಇಲ್ಲಾಂದರೆ ಬರಲ್ಲ. ನೋಡಿ, ನಂತರ ಒಂದು ತವಾ ಮೇಲೆ ಆಯಿಲ್ ಹಾಕಿಬಿಟ್ಟು ಗ್ರೀಸ್ ಮಾಡಿ, ಆನಿಯನ್ನಿಂದ ಗ್ರೀಸ್ ಮಾಡ್ಕೊಳ್ಳಿ. ಒಂದು ಸೌಟ್ನ ಈ ಥರ ಹಾಕಿದ್ರೆ ಅದು ತೂತು ತಲ್ಲಲ್ಲೇ ಬರಬೇಕು. ಅದರ ಮೇಲೆ ಒಂಚೂರು ಆಯಿಲ್ ಹಾಕಿಬಿಟ್ಟು ಸಿಮ್ಮಲ್ಲೇ ಇಟ್ಕೊಂಡು ನೀವು ಇದನ್ನು ಬೇಯಿಸಬೇಕು. ಬೇಯೋದಕ್ಕೆ ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತಿದ್ದು. ನೋಡಿ, ಈ ಥರ ಉಯ್ಕೊಳ್ಳಿ ದೋಸೆನ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು, ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ, ಈ ಥರ ಕಲರ್ ಚೇಂಜ್ ಆಗ ಸ್ವಲ್ಪ ದೋಸೆ ಮೇಲೆ ಎದ್ದೋಡುತ್ತೆ ನೋಡಿ. ಇವಾಗ ಫ್ಲಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ಲಿಪ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೆಂದ ನಂತರ ಸರ್ವ್ ಮಾಡಿಕೊಳ್ಳಿ. ಅಷ್ಟೇ, ಗೋಧಿ ರವಾ ದೋಸೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್